टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ತಿಂಗಳಿಗೆ ಗೃಹಲಕ್ಷ್ಮಿ ಹಣ ಕೊಡುವ ವಿಚಾರದಲ್ಲಿ ಕೆಲವೊಂದು ತೊಡಕುಗಳಿವೆ ಅಂತ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಹೇಳಿದ್ದಾರೆ. ತಿಂಗಳಿಗೊಮ್ಮೆ 2,000 ಕೊಡಬೇಕು ಅನ್ನೋದಿದೆ. ಆಕ್ಚುಲಿ ನಾವು ತಿಂಗಳಿಗೊಮ್ಮೆ ಕೊಡಬೇಕು, ಆದರೆ 3 ತಿಂಗಳಿಗೊಮ್ಮೆ ನಾವು ಹಣ ಕೊಡುತ್ತಿದ್ದೇವೆ. ಅಧಿಕಾರ ಬಂದಾಗಿನಿಂದ ಗೃಹಲಕ್ಷ್ಮಿ ಹಣವನ್ನ ಕೊಡ್ತಿದ್ದೇವೆ. ಪ್ರತಿ ತಿಂಗಳು ಕೊಡಬೇಕು, ಆದರೆ 3 ತಿಂಗಳಿಗೊಮ್ಮೆ ಕೊಡುವಂಥದ್ದಾಗ್ತಾ ಇದೆ. ಸ್ವಲ್ಪ ತೊಡಕಿದೆ ಅದರಲ್ಲಿ ಅಂತ ಹೇಳಿದ್ದಾರೆ. ಕರೆಕ್ಟಾಗಿ ಬರ್ತಾ ಇದೆ. ಒಂದು GST ಮತ್ತು IT ವಿಷಯದಲ್ಲಿ 1,20,000 ಜನರಿಗೆ ಮಿಸ್ಟೇಕ್ ಆಗಿ ನಿಂತಿತ್ತು. ಏನಕ್ಕೆ ಬರೀ GST ಕಟ್ಟಿದ್ದಾರೆ ಒಂದು ಸಾರಿ ಅನ್ನೋದಕ್ಕೋಸ್ಕರ ನಿಂತಿತ್ತು. ಅದು 1,20,000 ಇತ್ತು. ಅದನ್ನು ಮೊನ್ನೆ ತಾನೇ ಮೀಟಿಂಗಲ್ಲಿ ತೀರ್ಮಾನ ಮಾಡಿ ಈಗ 59,000 ಕ್ಲಿಯರ್ ಮಾಡಿದ್ದೇವೆ. ಇಲ್ಲಿರ್ತಕ್ಕಂಥದ್ದನ್ನು ಕ್ಲಿಯರ್ ಮಾಡ್ತೇವೆ. ಶಾಶ್ವತವಾಗಿ ಯಾರು ಕಟ್ತಾ ಇರ್ತಾರೋ ಅವ್ರಿಗೆ ಮಾತ್ರ ಅನ್ವಯಿಸುತ್ತೆ. ಒಂದು IT ಆಗಲಿ GST ಆಗಲಿ ಒಂದು ಸಾರಿ ಕಟ್ಟಿದವ್ರಿಗೆ ಅದು ತಪ್ಪಾಗಿತ್ತು, ಅದು ಸರಿಪಡಿಸಿದ್ದೇವೆ. ಜೊತೆಗೆ ತಿಂಗಳು ಕೊಡಬೇಕು ಅಂತಕ್ಕಂಥ ನಮ್ಮ ಪ್ರಯತ್ನ ಇದೆ. ಆದರೂ ಕೂಡ ನಾವು 3 ತಿಂಗಳು ಒಂದು ಸಾರಿ ಕೊಡ್ತಾ ಇದ್ದೇವೆ. ಇಷ್ಟು ದಿವಸನೂ ಕೊಟ್ಟಿದ್ದೇವೆ. ಅಧಿಕಾರ ಬಂದಾಗಿಂದ ಗೃಹಲಕ್ಷ್ಮಿ ಅನೌನ್ಸ್ ಆದಾಗಿಂದ ಕೊಡ್ತಾನೆ ಇದ್ದೀವಿ, ಕೊಡ್ತೀವಿ, ಮುಂದೆನೂ ಕೊಡ್ತೇವೆ. ತಿಂಗಳು ಕೊಡೋದ್ರಲ್ಲಿ ಬೇರೆ ಬೇರೆ ವಿಷಯಗಳಿಂದ ನಿಧಾನ ಆಗ್ತಾಯಿದೆ ಹೊರತು ಇವತ್ತು ತಲುಪೋದು ನಾಳೆ ತಲುಪೋದು ಯಾವತ್ತೂ ಇಲ್ಲಿವರೆಗೂ ಇನ್ನೂ ನಿಂತಿಲ್ಲ, ಮುಂದೇನೂ ನಿಲ್ಲಲ್ಲ. ಕೊಡ್ತೇವೆ. ಪರ್ಮನೆಂಟ್ IT GST ಇರೋರಿಗೆ ಮಾತ್ರ ತಪ್ಪುತ್ತೆ. ಅದು ಬಿಟ್ಟರೆ ಆ ರೀತಿ ಇದ್ದಂಥ 1,20,000ದಲ್ಲಿ 59,000 ಕ್ಲಿಯರ್ ಮಾಡಿದ್ವಿ. ಇನ್ನು ಉಳಿಕೆನೂ ಕ್ಲಿಯರ್ ಮಾಡಿ. ನಮ್ಮ ಪ್ರತಿನಿಧಿ ರಾಮ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ರಾಮ್, ಇದೀಗ ಗ್ಯಾರಂಟಿ ಯೋಜನೆ ಅಧ್ಯಕ್ಷರೇ ಹೇಳುವಂಥ ಪ್ರಕಾರ ಒಂದು ಫ್ರೀ ಫ್ಲೋ ಇಲ್ಲ ಅಂತ ಈ ಒಂದು ಹಣ ಹಾಕುವಂಥ ವಿಚಾರದಲ್ಲಿ 3 ತಿಂಗಳಿಗೊಮ್ಮೆ ನಾವು ಹಣ ಹಾಕ್ತಿದ್ದೀವಿ ಅಂತ. ಸೊ ಏನು ಹೇಳೋಕೆ ಬಯಸ್ತಾ ಇದ್ದಾರೆ ಅವರು, ಯಾವ ರೀತಿ ತೊಡಕಿದೆ ಏನು ಅಂತ? ಅದನ್ನ ಗ್ಯಾರಂಟಿ ಯೋಜನೆಗಳಲ್ಲಿ ಅತ್ಯಂತ ಪ್ರಮುಖವಾದಂತದ್ದು ಗೃಹಲಕ್ಷ್ಮಿ. ಪ್ರತಿ ತಿಂಗಳು 2,000 ಗೃಹಿಣಿಯರಿಗೆ ಏನು ಹಣ ಬರ್ತಾ ಇತ್ತು. ಸೊ ಸಾಕಷ್ಟು ತಿಂಗಳುಗಳಿಂದ ಹಣ ಬಂದಿಲ್ಲ ಅಂತ ಹೇಳಿ ಗೃಹಿಣಿಯರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ. ಯಾಕೆ ಗ್ಯಾರಂಟಿಯನ್ನ ಘೋಷಣೆ ಮಾಡಬೇಕಾಗಿತ್ತು, ತಿಂಗಳ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅಂತ ಹೇಳಿ ಸಾಕಷ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡಿದ್ರು. ಇದೀಗ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಅವರೇ ಸ್ಪಷ್ಟಪಡಿಸಿದರೆ ಪ್ರತಿ ತಿಂಗಳು ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿ ಹಣವನ್ನು ನೀಡಲಿಕ್ಕೆ ಸಾಕಷ್ಟು ತೊಡಕುಗಳಿವೆ. ಹೀಗಾಗಿ 3 ತಿಂಗಳಿಗೆ ಒಮ್ಮೆ ನಾವು ಕೊಡುವಂತ ಕೆಲಸವನ್ನ ಮಾಡ್ತೇವೆ. ಆದ್ರೆ ಯಾವುದೇ ಕಾರಣಕ್ಕೂ ಈ ಒಂದು ಏನು ಯೋಜನೆ ಇದೆ ಅದನ್ನು ನಿಲ್ಲಿಸುವಂತಹ ಪ್ರಶ್ನೆ ಇಲ್ಲ. ಸಾಕಷ್ಟು ಸಮಸ್ಯೆಗಳಿತ್ತು, ಆ ಸಮಸ್ಯೆಗಳನ್ನೆಲ್ಲ ಬಗೆಹರಿಸುವಂತ ಕೆಲಸವನ್ನ ಮಾಡಿದ್ದೇವೆ. ಹೀಗಾಗಿ ನಾವು ಗ್ಯಾರಂಟಿ ಯೋಜನೆ ಶುರುವಾಗುತ್ತಿದ್ದರಿಂದ ಇದುವರೆಗೂ ಯಾವುದೇ ಹಣವನ್ನು ನಾವು ಬಾಕಿ ಉಳಿಸಿಕೊಂಡಿಲ್ಲ. ಆದ್ರೆ ಪ್ರತಿ ತಿಂಗಳು ಕೊಡ್ಲಿಕ್ಕೆ ಸಮಸ್ಯೆ ಆಗ್ತದೆ. 3 ತಿಂಗಳಿಗೊಮ್ಮೆ ಕೊಡ್ತೇವೆ ಅನ್ನೋದು ಅವರೇ ಸ್ಪಷ್ಟಪಡಿಸಿದ್ದಾರೆ. ಅವಿನಾಶ್, ಧನ್ಯವಾದ ರಾಮ್.